ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ವೆಲ್ಕಮ್ ಬ್ಯಾಕ್. ಕೆಲವೊಂದು ಟೈಮು ಕಾಲನೇ ಉತ್ತರ ಕೊಡುತ್ತೆ ಅಂತ ಅನ್ಕೊಂತೀವಲ್ಲ ನಾವು. ಸೊ ಆ ಕಾಲ ಬರುತ್ತೆ ಅಂತ ಒಂದು ಫೀಲ್ ಬರ್ತಾ ಇದೆ ನನಗೆ. ಸೊ ಎಲ್ಲಾ ಕಡೆನೂ ಕೂಡ ಸ್ಪ್ರೆಡ್ ಆಗ್ತಾ ಇದೆ ಈ ತರ ಒಂದು ಗೊತ್ತಿರೋದೇನು ಏನ್ ಸ್ಪೆಷಲ್ ಆಗಿ ಏನಿಲ್ಲ. ಏಷ್ಯನ್ ಗೇಮ್ಸ್ ಬರ್ತಾ ಇರೋದು ಸೆಪ್ಟೆಂಬರ್ ತಿಂಗಳಲ್ಲಿ, ಜೊತೆಗೆ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಸೀರೀಸ್ ಇರೋದು. ಅದೇನು ಗೊತ್ತಿಲ್ಲದೆ ಇರೋ ಅಂಥದ್ದೇನಿಲ್ಲ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಫ್ಯಾನ್ಸ್ಗಳಿಗೆ, ಜೊತೆಗೆ RCB ಫ್ಯಾನ್ಸ್ಗಳಿಗೆ. ಸೊ ಇವು ಆಲ್ರೆಡಿ ಪೋಟ್ರೆ ಆಗ್ತಿರೋದು ಹಿಂಗೆ ಅಂತಂದ್ರೆ ತರಲೇಬೇಕು, ಹೆಂಗನ ಮಾಡಿ ತರಲೇಬೇಕು. RCB ಪ್ಲೇಯರ್ಸ್ಗಳನ್ನ ಹೆಂಗ್ ತಪ್ಪಿಸ್ತೀರಾ ನಾವು ನೋಡ್ತೀವಿ. ಇಲ್ಲಿ ಹೆಂಗ್ ತಪ್ಪಿಸ್ತೀರಾ? ಇಲ್ಲಿ ಎಲ್ಲಾ ಪ್ಲೇಯರ್ಸ್ಗಳು ಮೈನ್ ಮುಖ್ಯವಾಗಿರುವಂತಹ ಪ್ಲೇಯರ್ಸ್ಗಳೆಲ್ಲ ಏಷ್ಯನ್ ಗೇಮ್ಸ್ ಆಡೋದಕ್ಕೆ ಹೋಗ್ತಾರಲ್ಲ, ಟೂರ್ನಮೆಂಟ್ ಆಡೋದಕ್ಕೆ ಹೋದಾಗ ಇಲ್ಲಿ ವೆಸ್ಟ್ ಇಂಡೀಸ್ ಸೀರೀಸ್ಗೆ ಯಾರನ್ನ ಕಳಿಸ್ತೀರಾ? ಅಲ್ಲೂ ಏನಾದ್ರು ಹೆಂಗನ ಎನರ್ಜೆಟಿಕ್ ಟೀಮ್ ನ ಕಳಿಸ್ತೀರಾ? ಫುಲ್ಲು ಹೊಸೊಬ್ಬರನ್ನ ಕಳಿಸ್ತೀರಾ? ಹೆಂಗ್ ಟೀಮ್ ನ ವೆಸ್ಟ್ ಇಂಡೀಸ್ ಅಗೇನ್ಸ್ಟ್ ಆಡೋದಕ್ಕೆ? ಅಥವಾ ಎಕ್ಸ್ಪೀರಿಯನ್ಸ್ ಇರುವಂತವ್ರನ್ನ ಕಳಿಸ್ತೀರಾ? ಅಥವಾ RCB ಪ್ಲೇಯರ್ಸ್ಗಳನ್ನ, ಅಂದ್ರೆ RCB ಟೀಮ್ ನ ಕಳಿಸ್ಬಿಡ್ತಾರೆ ಅಂತಲ್ಲ, RCB ಲಿ ಪ್ರೂವ್ ಮಾಡುವಂತ ಪ್ಲೇಯರ್ಸ್ ನ, IPL ಅಲ್ಲಿ ಪ್ರೂವ್ ಮಾಡುವಂತ ಪ್ಲೇಯರ್ಸ್ಗಳನ್ನ ಕಳಿಸ್ತೀರಾ? ಏನು ಮಾಡ್ತೀರಾ ಅನ್ನೋದ್ರ ಇವಾಗ ಕ್ವಶನ್ ಬಂದ್ಬಿಟ್ಟು ಕೂತ್ಕೊಂಡೈತೆ. ಹೌದು, ಕಳಿಸ್ಲೇಬೇಕು ಗುರು. ಆ ತರ ಬಂದ್ಬಿಟ್ಟು ಬುಡಕ್ ಕೂತ್ಕೊಂಡೈತೆ. ಇಂಡಿಯನ್ ಎಕ್ಸ್ಪೀರಿಯನ್ಸ್ಡ್ ಕ್ರಿಕೆಟರ್ಸ್ಗಳ ಏನೇನಿದ್ದಾರೆ, ಸೊ ಅವರೆಲ್ಲ ವೆಸ್ಟ್ ಇಂಡೀಸ್ ಸೀರೀಸ್ಗೆ ಆಲ್ಮೋಸ್ಟ್ ಬರುವಂತ ಚಾನ್ಸಸ್ ಎದ್ದಿದ್ದು ಕಾಣಿಸ್ತಾ ಇದೆ ಮಗ. 27th ಇಂದ ಸ್ಟಾರ್ಟ್ ಆಗ್ತಿದೆ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ODI ಸೀರೀಸ್. T20 ಸೀರೀಸ್ ಅಲ್ಲ, ODI ಸೀರೀಸ್ ಏನೇ ಇದು. ಸೊ ಇಲ್ಲಿ ಇಂಡಿಯನ್ ಒಂಥರ ಬಿಗ್ ಕಲಿಗಳೆಲ್ಲ ವಾಪಸ್ ರಿಟರ್ನ್ ಆಗುವಂತ ಚಾನ್ಸಸ್ ಕಾಣಿಸ್ತಿದೆ. ಹಳೆ ಓಲ್ಡ್ ಇಂಡಿಯನ್ ODI ಟೀಮ್ನ ನಾವು ಮತ್ತೆ ನೋಡುವಂತ ಚಾನ್ಸಸ್ ಎದ್ದೆದ್ದಿ ಕಾಣಿಸ್ತಾ ಇದೆ ಮಗ. ಹೌದು, ಇವಾಗ ಆಸ್ ಪರ್ ದ ರಿಪೋರ್ಟ್ಸ್ ಏನು ಅಂತಾರೆ, ಜಸ್ಟ್ ಬರ್ತಾ ಇರುವಂತ ರಿಪೋರ್ಟ್ಸ್, ಭುವನೇಶ್ವರ್ ಕುಮಾರ್ನ ಈ ಸೀರೀಸ್ಗೆ, ವೆಸ್ಟ್ ಇಂಡೀಸ್ ಸೀರೀಸ್ಗೆ, ಅದಕ್ಕಲ್ಲ T20 ಸರ್ಕ್ಯೂಟಿಗಲ್ಲ, T20 ಅಲ್ಲಿ ಏಷ್ಯನ್ ಗೇಮ್ಸಿಗಲ್ಲ ಇಳಿದಿರೋದು. ಸೊ ಇಲ್ಲಿ ವೆಸ್ಟ್ ಇಂಡೀಸ್ ಸೀರೀಸ್ಗೆ ಹಾಕೊಬೇಕು ಅಂತ ಅನ್ಕೊಂತ ಇದ್ದಾರೆ. ಹಳೆ ಭುವನೇಶ್ವರ್ ಕುಮಾರ್ನ ಮತ್ತೆ ವಾಪಸ್ ತಗೊಂಡ್ಬರ್ಬೇಕು ಅಂತ ಅನ್ಕೊಂತಾರೆ ಅಂತ ಅಪ್ಡೇಟ್ ಬಂದಿದೆ. ಯಾಕಂದ್ರೆ ಫೋರ್ಸ್ ಮಾಡ್ತಾ ಇದೆ. ಏನ್ ಯಾರು ಪ್ಲೇಯರ್ಸ್ ಬೇರೆ ಮಿಕ್ಕವರು ಯಾರು ಇಲ್ವೇ ಇಲ್ಲ, ಭುವನೇಶ್ವರ್ ಕುಮಾರ್ ಬಿಟ್ರೆ ಅವ್ರು ಬಿಟ್ರೆ ಇವ್ರು ಬಿಟ್ರೆ ಅಂತ ಅಲ್ಲ. ಸೊ ಎಕ್ಸ್ಪೀರಿಯನ್ಸ್ ನ ತಗೊಂಡ್ಬರುವಂತ ಕ್ರಿಕೆಟರ್ಸ್ಗಳನ್ನ ತಗೊಂಡ್ಬಂತು ಅಂದ್ರೆ ಬೆಟರ್ ಆಗಿರುತ್ತೆ. ಅದನ್ನ ಎಲ್ಲಾರು ಹೇಳ್ತಾ ಇರೋದು, ಎಕ್ಸ್ಪೀರಿಯನ್ಸ್ ಬೇಕು ಗುರು, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು ಅಂತ. ಅಂಡ್ ಭುವನೇಶ್ವರ್ ಕುಮಾರ್ ಇವಾಗಿರುವಂತ ಪೀಕ್ ನೋಡ್ತು ಅಂತಂದ್ರೆ, ಸಿರಾಜ್ ಭಯ್ಯ IPL ಹಾಕಿದಂತ ಡಾಟ್ ಬಾಲ್ಸ್ಗಳನ್ನ ನೋಡ್ತು ಅಂತ ಅಂದ್ರೆ, ಸೊ ಅವ್ರನ್ನ ಒಂಥರ ಈಚೆಗಡೆ ಇಟ್ಟಿರೋದೆಲ್ಲ ನೋಡ್ತು ಅಂತ, ಇದು ಬೇಕು ಅಂತಾನೆ ಟೀಮ್ ಪಾಲಿಟಿಕ್ಸ್ ಗಳಿಂದ, ಇಂಟರ್ನಲ್ ಪಾಲಿಟಿಕ್ಸ್ ಇಂದ ಮಾಡ್ತಾ ಇರೋದು ಅಂತ ಎಲ್ಲಾರ್ಗೂ ಒಂಥರ ಸಿಕ್ಕಾಪಟ್ಟೆ ಉರ್ದೋಗ್ಬಿಟ್ಟಿದೆ. ಸೊ ಇಲ್ಲಿ ಮೈನ್ ಪ್ಲೇಯರ್ಸ್ ಆಗಿರುವಂತವ್ರಲ್ಲ, ಶಮಿ ಆಗಿರ್ಬೋದು, ಶಮಿ ಬರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ, ಬಟ್ ಸಿರಾಜ್ ಅಣ್ಣ ಆಗಿರ್ಬೋದು, ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಇಲ್ಲಿ ಮೈನ್ ಬೌಲರ್ಸ್ ಬೌಲರ್ಸ್ಗಳೆಲ್ಲ ಎರಡು ಫಾರ್ಮೆಟ್ ಆಡುವಂತ ಬೌಲರ್ಸ್ಗಳನ್ನ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಟೂರ್ನಮೆಂಟ್ ಆಡೋದಕ್ಕೆ, ಮೇನ್ ಆಗಿ ಏಷ್ಯನ್ ಗೇಮ್ಸ್ ನ ಆಡೋದಕ್ಕೆ ಕರ್ಕೊಂಡು ಹೋಗ್ತಾರೆ. 27th ಸ್ಟಾರ್ಟ್ ಆಗಿದೆ, ಅಕ್ಟೋಬರ್ 3ನೇ ತಾರೀಕಿಗೆ ಒಂದು ಟೂರ್ನಮೆಂಟ್ ಎಂಡ್ ಆಗ್ತಿದೆ. ಸೊ ಖಂಡಿತ ಅಲ್ಲಿ ಟೂರ್ನಮೆಂಟ್ ಮುಖ್ಯವಾಗಿರುತ್ತೆ. ಬುಮ್ರಾ ಆಗಿರ್ಲಿ, ಜೊತೆಗೆ ಸಮನ್ ಲೈಕ್ ಹರ್ಷಿತ್ ರಾಣಾ ಆಗಿರ್ಲಿ, ಎರಡು ಫಾರ್ಮೆಟ್ ಆಡುವಂಥವ್ರು, ಹರ್ಷದೀಪ್ ಸಿಂಗ್ ಆಗಿರ್ಲಿ, ಪ್ರಸಿದ್ಧ ಕೃಷ್ಣ ಆಗಿರ್ಲಿ, ಹೋಗುವಂತ ಚಾನ್ಸಸ್ ಹೆದ್ದಿದ್ದಿ ಕಾಣಿಸ್ತಾ ಇದೆ. ಅಂಡ್ ಅಕ್ಷರ್ ಪಟೇಲ್ ಆಗಿರ್ಲಿ, ಆಮೇಲೆ ಇದಾರಲ್ಲಪ್ಪ ವಾಷಿಂಗ್ಟನ್ ಸುಂದರ್ ಆಗಿರ್ಲಿ, ಆಲ್ರೌಂಡರ್ ಆಗಿ. ಸೊ ಇಬ್ರು ಹೋಗ್ತಾರೆ ಅಂತ ಹೇಳೋದಕ್ಕಾಗಲ್ಲ, ಯಾರಾದ್ರೂ ಒಬ್ಬರಂತೂ 100% ಹೋಗೇ ಹೋಗ್ತಾರೆ. ಇಬ್ರು ಹೋದ್ರೂ ಹೋಗ್ಬೋದು. ಅಂಡ್ ಬ್ಯಾಟರ್ಸ್ಗಳ ವಿಚಾರಕ್ಕೆ ಬಂತು ಅಂದ್ರೆ, ಶ್ರೇಯಸ್ ಅಯ್ಯರ್ ಆಗಿರ್ಬೋದು, ಇಶಾನ್ ಕಿಶನ್ ಆಗಿರ್ಬೋದು, ಎರಡು ಫಾರ್ಮೆಟ್ ಆಡ್ತಾ ಇರುವಂತ ಪ್ಲೇಯರ್ಸ್ಗಳು. ಸೊ ಇವರು ಮುಂಚೆ ಇರ್ಲಿಲ್ಲ, ಇಶಾನ್ ಕಿಶನ್ ಏನು ಎರಡು ಫಾರ್ಮೆಟ್ ಆಡ್ತಾ ಇರಲಿಲ್ಲ, ಒಂದು ಫಾರ್ಮೆಟಿಗೆ ಸ್ಟಿಕ್ ಆನ್ ಆಗಿತ್ತು. ಇವಾಗ ಎರಡು ಫಾರ್ಮೆಟ್ ಆಡ್ತಾ ಇದ್ದಾರೆ. ಶ್ರೇಯಸ್ ಅಯ್ಯರ್ ಒಂದು ಫಾರ್ಮೆಟಿಗೆ ಸ್ಟಿಕ್ ಆನ್ ಆಗಿದ್ರು. ODIs ಅಂತ ಬಂದಾಗ, ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಒಂಥರ ಶುಭ್ಮನ್ ಗಿಲ್ಲಿಂದ ಹಿಡ್ಕೊಂಡು ನಂಬರ್ 5 KL ರಾಹುಲ್ ಕೂಡ ಸ್ಟಿಕ್ ಆನ್ ಆಗೋಗ್ಬಿಟ್ಟಿತ್ತು. ಸೊ ಎರಡು ಫಾರ್ಮೆಟ್ ಆಡಿಸ್ತಾ ಇರಲಿಲ್ಲ. ಇವಾಗ ಶ್ರೇಯಸ್ ಅಯ್ಯರ್ನ ಎರಡು ಫಾರ್ಮೆಟ್ ಆಡಿಸಿದ್ರೆ, ಅಂಡ್ ಇಶಾನ್ ಕಿಶನ್ ಕೂಡ ಎರಡು ಫಾರ್ಮೆಟ್ ಆಡಿಸ್ತಾ ಇರೋದ್ರಿಂದ, ಸೊ ಇಲ್ಲಿ ಖಂಡಿತ ಅವ್ರ ಕ್ಯಾಪ್ಟನ್ ಆಗಿರೋದ್ರಿಂದ ಇಲ್ಲಿ ಬಿಟ್ಕೊಂಡು ಕೊಡ್ಲೇಬೇಕಾಗುತ್ತೆ, ಸ್ಥಾನನ ಬಿಟ್ಕೊಂಡು ಕೊಡ್ಬೇಕಾಗುತ್ತೆ. ODI ಸೀರೀಸ್ ಶ್ರೇಯಸ್ ಅಯ್ಯರ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಇಶಾನ್ ಕಿಶನ್ ಕೂಡ ಮೂವ್ ಆಗ್ತಾರೆ ಆ T20 ಸೀರೀಸ್ಗೆ. ಸೊ ಇಬ್ರು ಮೂವ್ ಔಟ್ ಆಗೋದ್ರಿಂದ ಸೊ ಇಲ್ಲಿ ಎರಡು ಹೊಸ ವೈಕೆಂಟ್ ಸ್ಥಾನಗಳು ಕಾಣಿಸ್ಕೊಂತವೆ. ಸೊ ಇಲ್ಲಿ ರಜತ್ ಪತಿದಾರ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಋತುರಾಜ್ ಗಾಯಕ್ವಾಡ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇನ್ನ ಇದಾರೆ ಎಲ್ಲ ಪ್ಲೇಯರ್ಸ್ಗಳು, ಇಲ್ವೇ ಇಲ್ಲ ಅಂತ ಏನಿಲ್ಲ, ಇದಾರೆ ಪ್ಲೇಯರ್ಸ್ಗಳು. ಬಟ್ ಮೋರ್ ಪ್ರಿಫರೆನ್ಸ್ ಅಲ್ಲಿ ಖಂಡಿತ ರಜತ್ ಪತಿದಾರ್ ಇರ್ತಾರೆ, ಅಂಡ್ ಋತುರಾಜ್ ಗಾಯಕ್ವಾಡ್ ಇರ್ತಾರೆ. ಯಶಸ್ವಿ ಜೈಸ್ವಾಲ್ ಅಂತೂ ಖಂಡಿತ ಅಪ್ ಫ್ರಂಟ್ ಇದ್ದೇ ಇರ್ತಾರೆ. ಸೊ ಮತ್ತೆ RCB ಪ್ಲೇಯರ್ಸ್ಗಳನ್ನ ನೋಡ್ಬೋದು, ಬಟ್ ಯಾರ್ಯಾರ ನೋಡ್ತೀವಿ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ನೋಡ್ಬೋದು ಅನ್ನೋ ಥರ ಒಂದು ಫೀಲ್ ಅಂತೂ ಬರ್ತದೆ. ಅಂಡ್ ಮುಖ್ಯವಾಗಿ ಇಲ್ಲಿ ಕೃಣಾಲ್ ಪಾಂಡ್ಯಾಗೆ ಅವಕಾಶ ಮಾಡ್ಕೊಡುವಂಥ ಚಾನ್ಸು ಜಾಸ್ತಿನೇ ಎದ್ದಿದ್ದು ಕಾಣಿಸ್ತಾ ಇದೆ. ಯಾಕೆಂದ್ರೆ ಅಕ್ಷರ್ ಪಟೇಲ್ ಆಗಿರಲಿ, ವಾಷಿಂಗ್ಟನ್ ಸುಂದರ್ ಆಗಿರಲಿ, ಒಂಥರ ಮುಖ್ಯವಾಗಿರುವಂಥ ಬೌಲರ್ಸ್ಗಳು, ಸ್ಪಿನ್ ಆಲ್ರೌಂಡರ್ಸ್ಗಳು. ಸೊ ಇವರಿಬ್ರು ಮಿಸ್ ಔಟ್ ಆಗ್ತಾರೆ ಅಂತಂದ್ರೆ, ಕೃಣಾಲ್ ಪಾಂಡ್ಯಾಗೆ T20 ಇಂದ ODIಗೆ ಅಂದ್ರೆ ಪ್ರೂವ್ ಮಾಡೋದಲ್ಲ, T20 ODIಗೆ ಎಳ್ಕೊಂಬರುವಂಥ ಚಾನ್ಸಸ್ಸು ಕಾಣಿಸ್ತಾ ಇದೆ. ಎಳ್ಕೊಂಬರ್ಬೇಕು ಅಂದ್ರೆ ಎಳ್ಕೊಂಬರ್ಲೇಬೇಕು ಗುರು. ಸಿಚುವೇಶನ್ ಆ ಥರ ಇದೆ. ಇಲ್ಲಾದ್ರೂ ಕರ್ಕೊಂಬಿಟ್ಟು ಬೇರೆಯವ್ರನ್ನ ಆಡ್ಸೋದು ನೀವು, ಇಲ್ಲ ಹರ್ಷದೀಪ್ ಬಗ್ಗೆ ಮತ್ತೆ ಅವಕಾಶ ಕೊಡೋದು, ಕೃಣಾಲ್ ಪಾಂಡ್ಯ ಮಕ್ಕಳು ಸೈಡಿಗೆ ಇಡ್ಸೋದು. ಸೊ ಇದೆಲ್ಲ ನೋಡ್ತು ಅಂತಂದ್ರೆ ಖಂಡಿತ ಇದು ಕ್ಲಿಯರ್ ಕಟ್, ಇನ್ನೂ ಕ್ಲಾರಿಟಿ, ಡೀಪ್ ಡೌನ್ ಕ್ಲಾರಿಟಿ ಸಿಕ್ಬಿಡುತ್ತೆ ನಮಗೆ. RCB ಪ್ಲೇಯರ್ಸ್ಗಳನ್ನ ಇಲ್ಲೂ ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ, RCB ಯಾವುದೇ ಪ್ಲೇಯರ್ಸ್ಗೆ ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ, ವೆಸ್ಟ್ ಇಂಡೀಸ್ ಸೀರೀಸಲ್ಲಿ, ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ODI ಸೀರೀಸಲ್ಲಿ ಭುವನೇಶ್ವರ್ ಕುಮಾರ್ಗಾಗಿರ್ಲಿ,
ಅಥವಾ ಪ್ರೂವ್ ಮಾಡಿದ್ದಾರೆ, ಏನು ಪ್ರೂವ್ ಮಾಡದೆ ಏನು ಕೇಳ್ತಾ ಇಲ್ಲ. ಕೃಣಾಲ್ ಪಾಂಡ್ಯ ಆಗಿರಲಿ, ರಜತ್ ಪಾಟಿದಾರ್ಗಾಗಿರಲಿ, ಸೊ ಈ 3 ಜನದಲ್ಲಿ ಯಾರು ಒಬ್ರಿಗೂ ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ ಅದು ಎವಿಡೆಂಟ್ ಆಗಿ ಬರೆದಿಟ್ಕೊಂಡ್ಬಿಡಿ. ಸೊ ಇವಾಗ ಆಲ್ರೆಡಿ ಪ್ರೂವ್ ಆಗ್ತಾ ಇದೆ BCCI RCB ಪ್ಲೇಯರ್ಸ್ ವಿರುದ್ಧ ಇದೆ, ಜಸ್ಟ್ ಬಿಕಾಸ್ ಗಂಭೀರ್ ಅಣ್ಣ ಹೇಳ್ತಿದ್ದಾರೆ ಅಂತ RCB ಪ್ಲೇಯರ್ಸ್ ಗಳನ್ನ ತಗೊಂತಾ ಇಲ್ಲ ಅಂತ. ಸೊ ಅದು ಪ್ರೂವ್ ಆಗುತ್ತೆ ಅಷ್ಟೇನೆ. ಮಜಾ ಇರೋದಿಲ್ಲ ಏನ್ ಗೊತ್ತಾ, ಬುಮ್ರಾ ಬರ್ಬೇಕು, ಬುಮ್ರಾ ಅಲ್ಲಿ ಹೋಗ್ತಾರೆ, ಬುಮ್ರಾ ಎಲ್ಲ ನಾಡ್ಸೋದಿಲ್ಲ ವೆಸ್ಟ್ ಇಂಡೀಸ್ ಅಲ್ಲಿ. ಭುವನೇಶ್ವರ್ ಕುಮಾರ್ ಬರಬೇಕು, ಸಿರಾಜ್ ಭಯ್ಯ ಬರಬೇಕು. ಇನ್ ಕೇಸ್ ಏನಾದ್ರು ಶಮೀನು ಏನಾದ್ರು ಹಾಕೊಂಡ್ಬಿಟ್ರು ಅಂತ ಅನ್ಕೊಳ್ಳಿ, ಇವರು ಹಾಕೊಳ್ಳೋದಿಲ್ಲ ಶಮೀನ, ಬಟ್ ಇನ್ ಕೇಸ್ ಏನಾದ್ರು ಸಿರಾಜ್ ಭಯ್ಯ ಬಂದು ಭುವನೇಶ್ವರ್ ಕುಮಾರ್ ಬಂದ್ಬಿಟ್ಟು ಅವರಿಬ್ಬರು ಸಖತ್ತಾಗಿ ಪ್ರೂವ್ ಮಾಡ್ಬಿಟ್ರು ಅಂತ ಅನ್ಕೊಳ್ಳಿ ವೆಸ್ಟ್ ಇಂಡೀಸ್ ಸೀರೀಸ್ ಅಲ್ಲಿ, ಇವಾಗ ಪ್ರಸಿದ್ಧ ಕೃಷ್ಣನ್ ತಲೆನೋವು ಸ್ಟಾರ್ಟ್ ಆಗೋಗ್ಬಿಡುತ್ತೆ, ಆಮೇಲೆ ಹರ್ಷದೀಪ್ ಸಿಂಗ್ ತಲೆನೋವು ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಇನ್ನು ಮಿಕ್ಕಂತ ಬೌಲರ್ಸ್ಗಳು ಗುರ್ನೂರ್ ಬ್ರಾರ್ ಅಂತ ಓಡಿದಲ್ಲಿ ಹಾಕೊಂಡಿದ್ರೆ ಅವ್ರು ಇದ್ದೇ ಇರ್ತಾರೆ, ಅಲ್ಲೂ ಕೂಡ ಇದ್ದೇ ಇರ್ತಾರೆ. ಸೊ ಡೆಡಿಕೇಟೆಡ್ ಆಗಿ ಒಂಥರ ಓಡಿಯಾಗಿ ಇಟ್ಬಿಟ್ಟಿದ್ರೆ ಅವ್ರನ್ನ. ಸೊ ತಲೆನೋವು ಸ್ಟಾರ್ಟ್ ಆಗೋಗ್ಬಿಡುತ್ತೆ, ಅಲ್ಲಿ ಬುಮ್ರಾಗ್ ತಲೆನೋವು ಬರುತ್ತೆ ಅಂತ ಹೇಳ್ತಿಲ್ಲ ನಾನು. ಸೊ ಹೊಸ ಬೌಲರ್ಸ್ಗಳೆಲ್ಲ ಏನು ಸ್ಟೆಪಿನ್ ಆಗಿದ್ದಾರೆ, ಇವರು ಫೋರ್ಸ್ ಮಾಡಿಬಿಟ್ಟು ಕರ್ಕೊಂಡ್ ಬಂದಿದ್ದಾರಲ್ಲ. ಇವಾಗ ನೋಡಿ T20 ಸೀರೀಸ್ ಅಲ್ಲಿ ಇರುವಂತವ್ರು ಸ್ಟಾಕೋರ್ ಅಂತ ಯಾರ್ಯಾರೋ, ಅಶೋಕ್ ಶರ್ಮಾ ಯಾರನ್ನೋ ಕರ್ಕೊಂಡ್ ಬಂದಿದ್ದಾರೆ. ಸೊ ಒಂಥರ ಹೆಂಗ್ ಎನರ್ಜೆಟಿಕ್ ಬೌಲರ್ಸ್ಗಳು ಏನೋ ಮಾಡಬೇಕು ಅಂತ ಅನ್ಕೊಂಡ್ ಬಂದಿರೋರಿಗೆ ಇವಾಗ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳು ಸಕಾಲಾಗಿ ಪರ್ಫಾರ್ಮ್ ಮಾಡಿದಿರೋದು ನೋಡ್ತು ಅಂದರೆ ಅವ್ರಿಗೆ ತಲೆನೋವು ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಹರ್ಷಿತ್ ರಾಣಾ ಫಾರ್ ದಟ್ ಮ್ಯಾಟರ್ ಎಕ್ಸಾಂಪಲ್ ತಗೊಬೋದು. ಹರ್ಷಿತ್ ರಾಣಾ ಆಗಿರ್ಬೋದು, ಹರ್ಷದೀಪ್ ಸಿಂಗ್ ಆಗಿರ್ಬೋದು, ಪ್ರಸಿದ್ಧ ಕೃಷ್ಣ ಆಗಿರ್ಬೋದು. ಸೊ ಇವ್ರಿಗೆಲ್ಲ ಒಂಥರ ಏನಾರು ಸಿರಾಜ್ ಭಯ್ಯ ಆಗಿರಲಿ, ಭುವನೇಶ್ವರ್ ಕುಮಾರ್ ಆಗಿರಲಿ, ಅಥವಾ ಫಾರ್ ದಟ್ ಮ್ಯಾಟರ್ ಶಮಿ ಆಗಿರಲಿ, ಏನಾರು ಪರ್ಫಾರ್ಮ್ ಮಾಡ್ಬಿಟ್ರು ಅಂತ ಅನ್ಕೊಳ್ಳಿ, ಸಖತ್ತಾಗಿ ಪ್ರೂವ್ ಮಾಡ್ಬಿಟ್ರು ಅಂತ ಅನ್ಕೊಳ್ಳಿ, ಅವಾಗ ಖಂಡಿತ ಬುಡಕ್ಕಂತೂ ಬಂದೇ ಬರುತ್ತೆ. ಒಂಥರ ನೋಡಿ, ಅಟ್ ಎ ಟೈಮ್ 2 ಇವೆಂಟ್ ಹಿಡಿತು ಅಂತ ಅಂದಾಗ ಸೊ ಈ ಥರ ಆಪ್ಷನ್ಸ್ಗಳು ಓಪನ್ ಅಪ್ ಆಗುತ್ತೆ. ಆ್ಯಂಡ್ ಬೇರೆಯವರು ಕೂಡ ಪ್ರೂವ್ ಮಾಡ್ಬೋದು. ಒಬ್ಬರೇ ಪ್ರೂವ್ ಮಾಡ್ತಾ ಇರೋದಕ್ಕಿಂತ ಅಟ್ ಎ ಟೈಮ್ 2 ಇವೆಂಟ್ ನಡೆದಾಗ ಆಕ್ಚುಯಲ್ ಟ್ಯಾಲೆಂಟು, ಆಕ್ಚುಯಲ್ ಸ್ಕಿಲ್ ಯಾವುದು ಅನ್ನೋದು ಈಚೆ ಕಡೆ ಬರುತ್ತೆ. ಅಂದರೆ ಸ್ಕಿಲ್ ಇಲ್ಲ ಆ ಕಡೆ ಇರೋರಿಗೆ ಅಂತ ಹೇಳ್ತಿಲ್ಲ ನಾನು. ಇವಾಗ ಏನು ಆ ಕಡೆ ಹೋಗ್ತಾ ಇದ್ದಾರೆ, ಬುಮ್ರಾಗಾಗಿರಲಿ, ಹರ್ಷದೀಪ್ ಸಿಂಗಿಗಾಗಿರಲಿ, ಹರ್ಷಿತ್ ರಾಣಾಗಾಗಿರಲಿ, ಪ್ರಸಿದ್ಧ ಕೃಷ್ಣಗಾಗಿರಲಿ, ಸ್ಕಿಲ್ ಇಲ್ಲ, ಖಾಲಿ ಪಲಾವ್ಗಳು ಹಂಗೆ ಹಿಂಗೆ ಅಂತ ಹೇಳ್ತಿಲ್ಲ. ಒಟ್ಟಲ್ಲಿ ಇವ್ರು ಬೆಟ್ರಾಗಿ ಪರ್ಫಾರ್ಮ್ ಮಾಡೋದು, ನಾವು ಹಳೆ ಕಲಿಗಲ್ಲಿ ಬಂದ್ಬಿಟ್ಟು ಸಖತ್ತಾಗಿ ಪರ್ಫಾರ್ಮ್ ಮಾಡ್ತು ಅನ್ನೋ ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್ಸು, ಅದು ಕೊಡುವಂಥ ಮಜಾನೇ ಬೇರೆ, ಫೀಲೇ ಬೇರೆ. ಅಂಡ್ ಆಬ್ವಿಯಸ್ಲಿ RCB ಫ್ಯಾನ್ಸ್ ಆರ್ ಡೀಪ್ ಡೌನ್ ಎಕ್ಸ್ಪೆಕ್ಟಿಂಗ್ RCB ಪ್ಲೇಯರ್ಸ್ ಇನ್ ಇಂಡಿಯನ್ ಟೀಮ್. ವಿರಾಟ್ ಕೊಹ್ಲಿ ಬಿಟ್ರೆ ಯಾರೂ ಇಲ್ಲ ಇಂಡಿಯನ್ ಟೀಮಲ್ಲಿ. RCB ಸಲ ಪ್ರೂವ್ ಮಾಡಿದ್ರು ಕೂಡ ನೋಡಿ, ಯಾರ್ಯಾರನೋ ಕರ್ಕೊಂಬರ್ತಾರೆ, ಕರ್ಕೊಂಬಂದು ಏನೇನೋ ಮಾಡಿಸ್ತಾರೆ. ಗುರ್ನೂರ್ ಬ್ರಾರು ಏನು ಅಷ್ಟ್ರ ಮಟ್ಟಿಗೆ ಏನು ಹೆವಿಯಾಗಿ ಏನು ಪ್ರೂವ್ ಮಾಡಿಲ್ಲ. ಅಶೋಕ್ ಶರ್ಮಾ ಎಷ್ಟು ಹಾಕೋರು ಅಷ್ಟ್ರ ಮಟ್ಟಿಗೆ, ಹೌದು ಇವಾಗ ಪ್ರೂವ್ ಮಾಡಿದ್ರಿಲ್ಲ ಅಂತ ಚೆನ್ನಾಗಿ, ಗುರ್ನೂರ್ ಬ್ರಾ ಚೆನ್ನಾಗಿ ಆಡಿದಿಲ್ಲ ಅಂತ ಹೇಳ್ತಿಲ್ಲ ನಾನು, ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಬಟ್ ಪ್ರೂವ್ ಅಂತ ಬಂದಾಗ ಡೊಮೆಸ್ಟಿಕಲ್ ಆಗಿರಲಿ ಅಷ್ಟ್ರ ಮಟ್ಟಿಗೆ ಹೆವಿ ಪ್ರೂವನ್ ಏನಲ್ಲ, ಒಂದು ರೇಂಜಿಗೆ ಓಕೆ. ಅವ್ರಿಗಿಂತ ಪ್ರೂವನ್ ಇರೋವಂಥ ಪ್ಲೇಯರ್ಸ್ಗಳು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸಮ್ ಒನ್ ಲೈಕ್ ನೋಡಿ, ಇವಾಗ ಕೃಣಾಲ್ ಪಾಂಡ್ಯ ವಾಷಿಂಗ್ಟನ್ ಸುಂದರ್ ಒಂಥರ ಮ್ಯಾಚೇ ಮಾಡೋದಕ್ಕಾಗೋದಿಲ್ಲ. ಕೃಣಾಲ್ ಪಾಂಡ್ಯನ ವಾಷಿಂಗ್ಟನ್ ಸುಂದರ್ಗಾಗಿರಲಿ, ಅಕ್ಷರ್ ಪಟೇಲ್ ಓಕೆ ಮ್ಯಾಚ್ ಮಾಡ್ಬೋದು ಅಂತ ಅನ್ಕೊಳ್ಳಿ. ಸೊ ಕೃಣಾಲ್ ಪಾಂಡ್ಯ ಇರೋವಂಥ ಒಂದು ಕ್ಯಾಲಿಬರನೇ ಬೇರೆ, ಅವ್ರು ನಾವು ಟ್ರೀಟ್ ಮಾಡುವಂಥ ರೀತಿನೇ ಬೇರೆ. ಸೊ ODIಸ್ಗೆ ಕರ್ಕೊಂಬರ್ಬೇಕು ಅಂತಲೇ ಹೇಳಿದ್ದೀನಿ. ODIಸ್ಗೆ 10 ಓವರ್ ಮಾಡುವಂಥ ಬೌಲಿಂಗ್ ಮಾಡುವಂಥ ಎಲ್ಲ ಕೆಪಾಬಿಲಿಟಿ ಕೃಣಾಲ್ ಪಾಂಡ್ಯ ಆಗಿದೆ. ಆ್ಯಂಡ್ ಬ್ಯಾಟಿಂಗ್ ಆಡುವಂಥ ಕೆಪಾಬಿಲಿಟಿನೂ ಕೂಡ ಇದೆ. ಆ್ಯಂಡ್ ಈ ಹಿಂದೆ ಆಡಿರೋ ಅಭ್ಯಾಸನೂ ಕೂಡ ಅವರಿಗೆ ಇದೆ. ಸೊ ಕೃಣಾಲ್ ಪಾಂಡ್ಯನ ಯಾರನ್ನ ಎಕ್ಸ್ಪೆಕ್ಟ್ ಮಾಡಿದ್ರು, ಕೃಣಾಲ್ ಪಾಂಡ್ಯನಂತೂ ಈ ಸೀರೀಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾನೆ ಇದ್ದೀನಿ. ಸೊ ಕೃಣಾಲ್ ಪಾಂಡ್ಯನಾದ್ರು ಈ ಸೀರೀಸಿಂದ ಈಚೆ ಇಡ್ತಾರೆ ಅಂತಂದರೆ ಭುವನೇಶ್ವರ್ ಕುಮಾರ್ನ ಮಾತ್ರ ಅಂತಲ್ಲ, ಭುವನೇಶ್ವರ್ ಕುಮಾರ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ, ಕೃಣಾಲ್ ಪಾಂಡ್ಯನೂ ಎಕ್ಸ್ಪೆಕ್ಟ್ ಮಾಡ್ತೀನಿ. ಇನ್ನು ರಜತ್ ಪಾಟಿದಾರ್ ಮ್ಯಾಟ್ರಿಗೆ ಗೊತ್ತಿಲ್ಲ ಅದೇನಾಗುತ್ತೆ ಅಂತ, ಯಾಕೆಂದ್ರೆ ಅಲ್ಲಿ ಫ್ರಂಟ್ ರನ್ನಲ್ಲಿದ್ದಾರೆ ಯಶಸ್ವಿ ಜೈಸ್ವಾಲ್ ಆಗಿರ್ಬೋದು, ಆಮೇಲೆ ಋತುರಾಜ್ ಗಾಯಕ್ವಾಡ್ ಆಗಿರ್ಬೋದು. ಸೊ ಸ್ವಲ್ಪ ಫೀಲ್ ಸ್ಯಾಡ್ ಫಾರ್ ರಜತ್ ಪಾಟಿದಾರ್ ಗುರು. ಒಂಥರ ಏನು ಅವ್ರ ಕಡೆ ಆಗೋದಿಲ್ಲ. RCB ಒಂದೇ ಅವ್ರ ಕಡೆ ಆಗೋದು. ಇಂಡಿಯನ್ ಟೀಮ್ ಅಂತ ಬಂದಾಗ ಏನು ಅವ್ರ ಕಡೆ ಆಗೋದಿಲ್ಲ. ಇಂಡಿಯಾ ಹೇಗೆ ಹಾಕೊಂಡಿಲ್ಲ ಅಲ್ಲಿ, ಅಷ್ಟು ಚೀಪಾಗಿ ಟ್ರೀಟ್ ಮಾಡ್ಬಿಟ್ರು ರಜತ್ ಪಾಟಿದಾರ್ನ. ಸೊ ಅವಕಾಶ ಕೊಡ್ಬೋದು, ಮನ್ಸು ಮಾಡಿ ಕೊಡ್ತೋ ಅಂತಂದರೆ ಖಂಡಿತ ಕೊಡ್ಬೋದು. ರಜತ್ ಪಾಟಿದಾರ್ 3 ಜನಕ್ಕೆ ಅವಕಾಶ ಕೊಡ್ಬೋದು. ರಜತ್ ಪಾಟಿದಾರ್, ಕೃಣಾಲ್ ಪಾಂಡ್ಯ ಆ್ಯಂಡ್ ಭುವನೇಶ್ವರ್ ಕುಮಾರ್ 3 RCB ಪ್ಲೇಯರ್ಸ್ಗೆ ಅವಕಾಶ ಕೊಡ್ಬೋದು. ಬಟ್ ಜಸ್ಟ್ ವೈಟ್ ಆ್ಯಂಡ್ ವಾಚ್ ಮಾಡಬೇಕಷ್ಟೇ. ಸೊ ಒಟ್ನಲ್ಲಿ ಆಪ್ಷನ್ಸ್ ಅಂತೂ ಓಪನ್ ಆಗುತ್ತೆ, ಆ್ಯಂಡ್ ವೇಕೆನ್ಸಿ ಅಂತೂ ಓಪನ್ ಆಗುತ್ತೆ. ಸೊ ಈ ವೇಕೆಂಟ್ ಸ್ಪಾಟ್ಗಳನ್ನ ಯಾರಿಗೆ BCCI ಫಿಲ್ ಮಾಡ್ತಾರೆ, ಆ್ಯಂಡ್ ಯಾರ ವಿರುದ್ಧ ಹಾರ್ಶ್ ಆಗಿರ್ತಾರೆ, RCB ವಿರುದ್ಧ ಹಾರ್ಶ್ ಆಗಿರ್ತಾರ, RCB ಪ್ಲೇಯರ್ಸ್ ವಿರುದ್ಧ, ಅಥವಾ ಏನಾದರೂ ಅದೆಲ್ಲ ಹಳೆದೆಲ್ಲ ಮರ್ತ್ಬಿಟ್ಟು ಜನ ಕೇಳ್ತಾ ಇರೋದಕ್ಕೆ ಉತ್ತರ ಕೊಡ್ತಾರ. ಅಂದರೆ ಜನ ಏನು ಕೇಳ್ತಾ ಇರೋದಪ್ಪ, ಲಾಸ್ಟ್ ಸೀರೀಸಿಂದ ಕೇಳ್ತಾ ಇರೋದನ್ನ RCB ಪ್ಲೇಯರ್ಸ್ ಏನಕ್ಕೆ ತೊಗೊತಿಲ್ಲ, ನೀವು ಆ ಸಲ ಪ್ರೂವ್ ಮಾಡಿದ್ರೆ ಏನಕ್ಕೆ ತೊಗೊತಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಉತ್ತರ ಕೊಡಬೇಕು ಅಂತಂದರೆ ಖಂಡಿತ RCB ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇನ್ನು ಒಂದು ಗ್ಯಾಪ್ ಬರುತ್ತೆ ಇಲ್ಲಿ August 15th ಕೂಡ. ಅದಾದಮೇಲೆ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಅದೇನು ಸೆಲೆಕ್ಷನ್ ಬರುತ್ತೋ ಕಾದು ನೋಡಬೇಕು. ಸೊ ನಿಮ್ಮ ಅನಿಸಿಕೆ ಏನಪ್ಪ, ಈ ಸೀರೀಸಿಗೆ, ಈ ODI ಸೀರೀಸಿಗೆ ಯಾರ್ಯಾರು ಸೆಲೆಕ್ಟ್ ಆಗಬೇಕು? ಆ ಒಂದು ವೇಕೆಂಟ್ ಸ್ಲಾಟ್ಗಳು ಆಲ್ಮೋಸ್ಟ್ ಒಂದು 6 ರಿಂದ 7 ವೇಕೆಂಟ್ ಸ್ಲಾಟ್ಗಳು ಬರುತ್ತೆ. ಯಾಕಂದರೆ ಅಲ್ಲಿಗೆ ಹೋಗೋದ್ರಿಂದ, ಅವರು ಟೂರ್ನಮೆಂಟ್ ಆಡೋದಕ್ಕೆ ಹೋಗೋದ್ರಿಂದ, ಏಷ್ಯನ್ ಗೇಮ್ಸ್ ಆಡೋದಕ್ಕೆ ಹೋಗೋದ್ರಿಂದ. ಸೊ ಈ ವೇಕೆಂಟ್ ಸ್ಲಾಟ್ಗಳಿಗೆ ಯಾರ್ಯಾರು ಫಿಲ್ ಆಗಬೇಕು? ನನ್ನ ಪ್ರಕಾರ
ಇವ್ರಿಗೂ ಕೂಡ ಒಂದು ಆಪರ್ಚುನಿಟಿ ಇರುತ್ತೆ. ರವೀಂದ್ರ ಜಡೇಜಾಗೂ ಕೂಡ ಒಂದು ಆಪರ್ಚುನಿಟಿ ಇರುತ್ತೆ ಇಲ್ಲಿ ಕಮ್ ಬ್ಯಾಕ್ ಮಾಡೋದಕ್ಕೆ. ಜಡೇಜಾ ಆಗಿರ್ಬೋದು, ಕೃಣಾಲ್ ಪಾಂಡ್ಯ ಆಗಿರ್ಬೋದು, ಬುಮ್ರಾ ಆಗಿರ್ಬೋದು, ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಶಮಿ ಆಗಿರ್ಬೋದು, ಸಿರಾಜ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಒಂದು ಬಿಗ್ಗೆಸ್ಟ್ ಆಪರ್ಚುನಿಟಿ ಅನ್ನೋದು ಸಿಗಬೇಕು. ಅಂಡ್ ಸಿಕ್ಕೇ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡುವ ಅದೇನಾಗುತ್ತೆ ಅಂತ. ಈ ಸೀರೀಸ್ ಸ್ಕ್ವಾಡ್ ಅನೌನ್ಸ್ ಆದಾಗ ಅದು ಹಾರ್ಶ್ ಆಗಿರುತ್ತಾ ಅಥವಾ ನಾವು ಅನ್ಕೊಂಡಂಗಿರುತ್ತಾ ಕಾದು ನೋಡ್ಬೇಕಾಗುತ್ತೆ.